ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡೋಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇನ್ಮುಂದೆ ಕೇವಲ ಸ್ಯಾಲರಿಗೆ ಮಾತ್ರ ಅಲ್ಲ, ನಿಮ್ಮ ಪೂರ್ಣ CTC ಮೇಲೆ ಕೂಡ ತೆರಿಗೆ ಬೀಳಲಿದೆ. ಏಪ್ರಿಲ್ 1ರಿಂದ ಈ ಹೊಸ ರೂಲ್ಸ್ ಜಾರಿ ಆಗಲಿದೆ. ಹಾಗಾದರೆ ಏನೆಲ್ಲ ಬದಲಾವಣೆ ಆಗಲಿದೆ? ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹೊಸ ಹಣಕಾಸು ವರ್ಷದ ಆರಂಭದೊಂದಿಗೆ ಅಂದರೆ ಏಪ್ರಿಲ್ 1, 2026ರಿಂದ ಆದಾಯ ತೆರಿಗೆ ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳು ಕಂಡುಬರಲಿದೆ. ಈ ಹೊಸ ನಿಯಮಗಳು ನೇರವಾಗಿ ನಿಮ್ಮ ಕೈಗೆ ಬರುವಂತಹ ಸಂಬಳ ಮತ್ತು ಕಂಪನಿ ನೀಡುವ ಸವಲತ್ತುಗಳ ಮೇಲೆ ಪ್ರಭಾವ ಬೀರುತ್ತೆ. ಇದುವರೆಗೆ ಕೇವಲ ಮೂಲ ವೇತನಕ್ಕೆ ಸೀಮಿತವಾಗ್ತಾ ಇದ್ದ ತೆರಿಗೆ ಲೆಕ್ಕಾಚಾರ ಇನ್ಮುಂದೆ ಕಂಪನಿ ನೀಡುವ ಮನೆ, ಕಾರು ಮತ್ತು ಉಡುಗೊರೆಗಳನ್ನು ಕೂಡ ಒಳಗೊಳ್ಳಲಿದೆ. ಸೌಲಭ್ಯಗಳು ಇನ್ಮುಂದೆ ತೆರಿಗೆ ವ್ಯಾಪ್ತಿಗೆ. ಇದುವರೆಗೆ ಅನೇಕ ನೌಕರರು ಕೇವಲ ತಮ್ಮ ಬೇಸಿಕ್ ಸ್ಯಾಲರಿ ಬಗ್ಗೆ ಮಾತ್ರ ತಲೆಕೆಡಿಸಿಕೊಳ್ತಾ ಇದ್ರು. ಆದರೆ ಹೊಸ ನಿಯಮದ ಪ್ರಕಾರ ಕಂಪನಿಯು ನಿಮಗೆ ನೀಡುವಂತಹ ಪೂರ್ಣ ಪ್ಯಾಕೇಜನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಅಂದರೆ ಕಂಪನಿ ನೀಡುವ ಬಾಡಿಗೆ ರಹಿತ ಮನೆ, ಅಧಿಕೃತ ಕಾರು ಮತ್ತು ವಿವಿಧ ಭತ್ಯೆಗಳು ಇನ್ಮುಂದೆ ಉಚಿತವಾಗಿ ಉಳಿಯೋದಿಲ್ಲ. ಅವುಗಳ ಮೌಲ್ಯದ ಮೇಲೂ ಕೂಡ ನೀವು ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ. ನಿಮ್ಮ ಕಂಪನಿಯು PF ಅಥವಾ NPSಗೆ ವಾರ್ಷಿಕವಾಗಿ 7.5 ಲಕ್ಷ ರೂಪಾಯಿಗಿಂತ ಹೆಚ್ಚು ಹಣ ಪಾವತಿ ಮಾಡ್ತಾ ಇದ್ದರೆ ಈ ಹೆಚ್ಚುವರಿ ಮೊತ್ತದ ಮೇಲೆ ತೆರಿಗೆ ವಿಧಿಸಲಾಗುತ್ತೆ. ಕಂಪನಿಯು ನಿಮಗೆ ವಸತಿ ಸೌಲಭ್ಯ ನೀಡಿದರೆ ಅದರ ಮೌಲ್ಯವನ್ನು ನಗರದ ಗಾತ್ರಕ್ಕೆ ಅನುಗುಣವಾಗಿ 5% 10% ಲೆಕ್ಕ ಹಾಕಿ ನಿಮ್ಮ ಒಟ್ಟು ಆದಾಯಕ್ಕೆ ಸೇರಿಸಲಾಗುತ್ತೆ. ಹಾಗೆ ಕಾರು ಮತ್ತು ಉಡುಗೊರೆಗಳ ಮೇಲೂ ಕೂಡ ಕಂಪನಿಯ ಕಾರನ್ನು ವೈಯಕ್ತಿಕ ಕೆಲಸಕ್ಕೆ ಬಳಸ್ತಾ ಇದ್ದರೆ ಸಣ್ಣ ಕಾರಿಗೆ ತಿಂಗಳಿಗೆ 5,000 ರೂಪಾಯಿ ಮತ್ತು ದೊಡ್ಡ ಕಾರಿಗೆ 7,000 ರೂಪಾಯಿ ಮೌಲ್ಯವನ್ನು ನಿಮ್ಮ ಸಂಬಳಕ್ಕೆ ಸೇರಿಸಿ ತೆರಿಗೆ ಲೆಕ್ಕ ಹಾಕಲಾಗುತ್ತೆ. ಡ್ರೈವರ್ ಸೌಲಭ್ಯವಿದ್ದರೆ ಹೆಚ್ಚುವರಿ 3,000 ರೂಪಾಯಿ ಕೂಡ ಸೇರ್ಪಡೆಯಾಗಲಿದೆ. ಇನ್ನು ಕಂಪನಿಯಿಂದ ಪಡೆಯುವ 15,000 ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಉಡುಗೊರೆಗಳು ಸಂಪೂರ್ಣವಾಗಿ ತೆರಿಗೆಗೆ ಒಳಪಡಲಿವೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕನ್ನು ಕೊಡಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.